ಫುಲ್ಲು ತುಮಕೂರು ರೋಡು ಸಾಟರ್ಡೆ ಫುಲ್ಲು ಜಾಮ್ ಆಗಿದೆ, ಹೆವಿ ಜಾಮು. ಬೆಂಗಳೂರು ಬಿಡೋದಕ್ಕೇ ಆಲ್ಮೋಸ್ಟ್ 2 ಅವರ್ ತೊಗೊಂಡಿದ್ದೆ, ಇನ್ನೂ ಬೆಂಗಳೂರು ಬಿಟ್ಟಿಲ್ಲ ನಾವು. ಸೊ ಟುವರ್ಡ್ಸು ಚಿಕ್ಕಮಂಗ್ಳೂರು ಕಡೆ. ಸೊ ಕಂಟಿನ್ಯೂ ಮಾಡೋಣ, ಹೇಳ್ತೀನಿ ಎಲ್ಲಿ ಅಂತ. ಸಾರಿ ನಮಸ್ಕಾರ. ಯಾಕೆ ಸರ್ ಲೇಟು? ನೀವು ಇವತ್ತು ಒಳ್ಳೆ ಕಂಟೆಂಟ್. ಅವ್ನ ಕಾರ್ ತೆಗೆದಿದ್ರೆ ನೋಡಿ, ಲೈಫಲ್ಲಿ ಫಸ್ಟ್ ಟೈಮ್ ಗಿರಿ ಲೇಟ್. ಹಾಯ್, ಸಾರಿ ಲೇಟ್ ಆಯಿತು. ಇಲ್ಲ, ನಾನು ಕ್ಲೀನರು. ಹಾಯ್, ಇವ್ರು ಯಾಕೆ ನನ್ನ ಬಯಲು ಪಡ್ತಾಳೆ ನೋಡಿದ್ರೆ? ಹಲೋ, ಹಾಯ್, ಹೇಗಿದ್ಯಾ? ಸಾರಿ ಲೇಟ್ ಆಯಿತು. ಇವರೇ ಫಸ್ಟ್ ಬಂದಿದ್ದು. ಸಾರಿ ಲೇಟ್ ಆಯಿತು. ಎಲ್ಲರಿಗೂ ಸಾರಿ ಕೇಳೋದಾಯ್ತು, ಯಾಕೆಂದ್ರೆ ನಾವೇ ಯೂಶಲಿ ಸಾರಿ ಕೇಳೋದೇ ಇಲ್ಲ, ತಪ್ಪು ಮಾಡಿದ್ರೆ ಸಾರಿ ಕೇಳಲ್ಲ ಗಿರಿ. ಇಲ್ಲ ಬೈ, ನಾನು ತಪ್ಪೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ಮಾಡಿದ್ರು ಕೇಳಲ್ಲ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ಲಾಗಿಗೆ ಸ್ವಾಗತ. ಸೊ ಫೈನಲಿ ನಾವು ಸ್ವೀಟಿಯಿಂದ ಬಂದಮೇಲೆ ನಮ್ಮ ಒಂದು ಜಟಾಯು ಟೀಮಿಂದ ಒಂದು ರೈಡ್ ಆರ್ಗನೈಸ್ ಮಾಡಿದ್ದು ಚಿಕ್ಕಮಂಗ್ಳೂರಿಗೆ. ಸೊ ಟೋಟಲ್ 5 ಗಾಡಿ, XL6, ಬೊಲೆರೋ, ಸ್ಕೋಡಾ, ಮೇಡಮ್ ಗಾಡಿ ಮತ್ತು ನಮ್ಮದೊಂದು. ಸೊ ಟೋಟಲಾಗಿ ಒಂದು 17 ಜನ ಹೋಗ್ತಾ ಇದ್ದೀವಿ ಈ ಒಂದು ಚಿಕ್ಕಮಂಗ್ಳೂರಿಗೆ. ಲೇಟ್ ಆಯಿತು ಆ್ಯಕ್ಚುಲಿ. ಬೆಂಗಳೂರಲ್ಲಿ ಫುಲ್ಲು ಟ್ರಾಫಿಕ್ಕು, 2 ಅವರ್ ಸಿಗಾಕೊಂಡು ನೋಡಿದ್ರೆ ಟ್ರಾಫಿಕ್ ಹೆಂಗಿತ್ತು ಅಂತ. ಸೊ ಮೇಡಮ್ ಫಸ್ಟ್ ಬಂದಿದ್ರು, ಬೈತಾಯಿದ್ರು ನಮಗೆ ಅಡ್ಮಿನ್ ಆಗಿ ನೀವೇ ಹೆಂಗೆ ಬರ್ತೀರಾ ಅಂತ. ಎಲ್ಲರೂ ಇದ್ದಾರೆ ಈ ಸತಿ. ಎಲ್ಲ ಫುಲ್ ಮಕ್ಕಳ ಸೈನ್ಯನೇ, ಎಲ್ಲ ಫುಲ್ ಬರೀ ಮಕ್ಕಳೇ ಇರೋದು. ಈ ಸತಿ ಎಲ್ಲ ಮಕ್ಕಳೇ ಇರೋದು ಈ ಟ್ರಿಪ್ಪಲ್ಲಿ ಜಟಾಯಿಯಿಂದ. ಯಶಿಕಾ, ನಾನು ನೋಡಿ ಎದುರ್ಕೋಬೇಡ ಪ್ಲೀಸ್. ನಿಮಿಷ ಸೌಂಡ್ ಕಡಿಮೆ ಮಾಡು. ನಿಜ ನೋಡಿ, ನಮ್ಮ ಸಾರ್ವಜನಿಕರ ಪರಿಸ್ಥಿತಿ ಎಷ್ಟು ಅಂದರೆ, ಟೋಲ್ ಕಟ್ತೀವಿ, ಎಲ್ಲ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ಆದ್ರೂ ಈ ಥರ ಸಾಯ್ಬೇಕಷ್ಟೆ. ಎಲ್ಲ ಕಡೆ ನಿಂಗೆ ನೋಡಿ. ನಾವು ಸಾಟರ್ಡೆ ಸಂಡೇ ಏನೋ ಒಂದು ಮಕ್ಕಳಿಗೆ ರಜಾ ಅಂತ ಒಂದು ಟ್ರಿಪ್ ಅದು ಇದು ಅಂತ ಮಾಡಿದ್ರೆ, ನಮ್ಮ ಅರ್ಧ ಜೀವನ ಅಲ್ಲ, ಅರ್ಧ ದಿನಗಳು ಇಲ್ಲೇ ರೋಡಲ್ಲೇ ಕಳಿಬೇಕು. ಎಷ್ಟು ಬೇಜಾರಾಗುತ್ತೆ. ಬೆಳಿಗ್ಗೆ ನಾವು ಬಿಟ್ಟಿದ್ದು ಮನೇನ 6 ಗಂಟೆ, ಇನ್ನೂ ಕರೆಕ್ಟಾಗಿ 70 ಕಿಲೋಮೀಟ್ರ್ ದಾಟಿಲ್ಲ ಬೆಂಗಳೂರನ್ನ. ಅದ್ರಲ್ಲಿ ಬೇರೆ ಈ ಥರದವರು ಸ್ವಲ್ಪ ಇರ್ತಾರೆ, ಲೇಟಾಗಿ ಬರೋದು. ಏನು ಮಾಡೋಕ್ಕಾಗುತ್ತೆ. ಇವ್ರು ಅರ್ಧ ಗಂಟೆ ಲೇಟ್ ಬಂದ, ಬಟ್ ಓಕೆ. ಬಟ್ ಇವಾಗ ಆಲ್ರೆಡಿ 8:30, ನಾವು ಅಷ್ಟು 9 ಗಂಟೆನ ಇನ್ನೂ ಇದ್ದೀವಿ, ಟಿಫನ್ ಮಾಡಿಲ್ಲ, ಬರೀ ಜಾಮ್. ನೆಕ್ಸ್ಟು ಏನು ಮಾಡ್ಬೇಕು ಗೊತ್ತಾ, ನಾವು ಹೆಂಗಿದ್ರು ರೋಡಲ್ಲಿ ಜಾಮ್ ಇರುತ್ತೆ, ನಾವು ಬ್ರೆಡ್ ತೊಗೊಂಬಂದ್ಬಿಟ್ರೆ ಇಲ್ಲಿ ಹಾಕೊಂಡು ತಿನ್ಕೊಂಡು ಹೋಗ್ತಾ ಇರ್ಬೋದು. ಸೊ ಅವಾಗ ಟಿಫನ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡೋ ನೆಸೆಸಿಟಿ ಇರಲ್ಲ. ಅದರಿಂದ ನೆಕ್ಸ್ಟ್ ಟೈಮ್ ಎಲ್ಲರೂ ಬ್ರೆಡ್ ತೊಗೊಂಬನ್ನಿ, ಜಾಮ್ ಇಲ್ಲೇ ಇರುತ್ತೆ, ಇದನ್ನು ಹಾಕೊಂಡು ತಿನ್ಕೊಂಡು ಹೋಗೋದಷ್ಟೆ. ಏನಂತೆ ಮಗ? ಬೇಜಾರಾಯ್ತದಲ್ಲೋ ಇದೆಲ್ಲ ನೋಡಿದ್ರಲ್ಲೋ. ಏನು ಗುರು, ಎಲ್ಲೂ ಸ್ವತಂತ್ರ ಇಲ್ಲ, ಒಂಥರ ಹಿಂಸೆಯಿಂದನೇ ಬದುಕಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ಎಲ್ಲ. ಅಂದ್ರೆ ಆಮೇಲೆ ಏನಂತಾರ ಮತ್ತೆ ಯಾಕೆ ಹೋಗ್ತೀರಾ ಮನೇಲಿ ಇಷ್ಟೇ ಹೇಳೋದು ಕರೆಕ್ಟು. ನನ್ನ ಹೆಂಡತಿ ವಾಪಸ್ ಹೋಗ್ಬಿಡೋಣ ಅಂತ. ಮನೇಲೇ ಇದ್ಬಿಡಿ ಅಷ್ಟೇ, ಯಾವುದು ಇರಲ್ಲ. ಇಲ್ಲಿ ಟ್ರಿಪ್ ಬರೋದು ನಾವಿಬ್ರು ಜಗಳ. ಅಲ್ಲೋಡು, ಅಲ್ಲೋಗ್ಬಿಟ್ಟವ್ರೆ ಎಲ್ಲರೂ ಆ ಕಡೆಗೆ, ಆ ಸೈಡ್ ಜಂಪ್ ಆಗ್ಬಿಟ್ಟವ್ರೆ. ಏನು ಗುರು, ಅಲ್ಲೋಗಿ ಪಾಪ ಅಲ್ಲೂ ಜಾಮ್ ಮಾಡ್ತಾರೆ. ಹಾಂ ನೋಡಿ, ಅಲ್ಲೋಗೋರೆ, ಅಲ್ಲೋಗಿ ಅಲ್ಲೂ ಜಾಮ್ ಮಾಡ್ತಾರೆ ನೋಡಿ. ಓದಿರೋ ನಾಗರಿಕರು ಅಲ್ಲೆಲ್ಲ ಹೋಗಿ ಇಲ್ಲಿ ಜಾಮ್ ಆಗಿದೆ ಅಂದ್ಬಿಟ್ಟು ಪಾಪ ಆಪೋಸಿಟ್ ಇರೋರಿಗೆ ಜಾಮ್ ಮಾಡೋದು ಇದಾ ಅವರು? ಏನ್ ಗುರು ಜನ, ಏನ್ ಪಾಡ್ ಗುರು ನಿಮ್ದೆಲ್ಲ. ಹೋಗ್ಲಿ ನಿಮ್ ಪಾಡ್, ಜಾಮ್ ಆಗಿದೆ ಪೇಷಂಟ್ಸ್ ಅಲ್ಲಿ ಹೋಗೋದು ನೋಡಿ. ಅವ್ನು ಚಡ್ಡಿ ಚೇಂಜ್ ಮಾಡ್ತಾವ ನಾನು. ಒಳ್ಳೇದ ಬಾತ್ರೂಮ್ ಹೋಗ್ಬಿಟ್ಟು ಅವ್ರ 9 ತೊಳೆದ್ಬಿಟ್ಟು. ಒಳ್ಳೆ ಕತೆ ಗುರು, ನಮ್ಗೆ ಆಯ್ತಾ ಇಲ್ಲ. ಸೊ ಅಂತೂ ಇಂತೂ 9:15ಗೆ ವೈಶಾಲಿಗೆ ಬಂದಿದ್ದೀವಿ. ವೈಶಾಲಿಲಿ ಒಳ್ಳೆ ಕಾಲ್ ಸೂಪ್ ಆರ್ಡ್ರ್ ಮಾಡ್ಕೊಂಡಿದ್ವಿ ಎಲ್ಲರೂ. ಕೆಲವರು ವೆಜ್ಜು, ರೋಹಿತ್ ಬಂದು ವೆಜ್ಜು, ಇವನು ವೆಜ್ಜು, ಎಲ್ಲ ಕಾಲ್ ಸೂಪ್. ಅಲ್ಲಿ ಜಾಗ ಸಾಕಾಗಿಲ್ಲ ಅಂದ್ಬಿಟ್ಟು ನೋಡಿ ಫುಲ್ಲು ಮಕ್ಕಳ ಸೈನ್ಯ ಗಾಡಿ ಮೇಲೆ. ಜಟಾಯು ಮಕ್ಕಳ ಸೈನ್ಯ ಇದು. ಆರೋಗ್ಯಕರಿ ನಾವೆಲ್ಲ ದೊಡ್ಡ ಮಕ್ಕಳು. ಸೊ ಫೈನಲಿ ವೈಲ್ಡ್ ಗ್ರಾಸ್ ರೆಸಾರ್ಟ್ಗೆ ಹತ್ರದಲ್ಲೇ ಇದ್ದೀನಿ. ಇಲ್ಲೇ ಎಲ್ಲೋ ಇದೆ, ಇಲ್ಲೋ ಲೆಫ್ಟಾ, ಇಲ್ಲಿ. ಸೊ ಇಲ್ಲೆಲ್ಲ ಬರೀ ನಮ್ಮ ಗಾಡೀಲಿ ಮಕ್ಕಳು ಮತ್ತು ನಮ್ಮ ಗೋಪಾಲ ಅಷ್ಟೇ. ಸೊ ಇಲ್ಲೇ ಬಂದಿದ್ದೀವಿ. ಬೋರ್ಡ್ ಗಿಡ ಏನಿಲ್ಲ ಇಲ್ಲಿ.
ಬಟ್ ತುಂಬ ಅಡ್ವೆಂಚರ್ ಆಗಿತ್ತು ರೋಡ್ ಮಾತ್ರ. ಮಳೆಗಾಲದಲ್ಲಿ ಸ್ವರ್ಗ ಅಂತ ಅನ್ಕೋಬೇಕು ಇದನ್ನು. ಓಕೆ ಲೆಟ್ಸ್ ಗೋ. ಇದೇ ಕಾಂಪೌಂಡ್. ಇದೇ ಆ ಕಾಂಪೌಂಡ್. ಅದು ಎತ್ತುತ್ತೆ ಬೋರ್ಡು. ಬೋರ್ಡ್ ಎತ್ತುತ್ತೇನಾ? ಬೋರ್ಡ್ ಏನು ಬೋರ್ಡ್? ಏನು ಮನೆ ತೆಗಿಬೇಕು. ಒಳ್ಳೆ ಎತ್ತು. ಏನು ಕೈ. ಸೊ ಕರೆಕ್ಟಾಗಿ 2 ಗಂಟೆಗೆ ರೀಚ್ ಆಗಿದ್ದೀವಿ ಸ್ಟೇಗೆ. ಸೊ ಚೆನ್ನಾಗಿದೆ ಇದು. ಫುಲ್ಲು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ. ಒಂಥರ ಬಂಗ್ಲಾ ಟೈಪ್ ಇದು. ಸ್ವಲ್ಪ ಇನ್ನೊಂದು ರಿನೋವೇಷನ್ ಏನೋ ಮಾಡ್ತವ್ರೆ, ಪೇಂಟಿಂಗ್ ವರ್ಕ್ ಅನಿಸುತ್ತೆ. ರಿನೋವೇಟ್ ಏನೋ ಮಾಡ್ತಾಯಿದ್ದಾರೆ. ಬಟ್ ರೋಡು ಮಳೆಗಾಲದಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲು. ಇಲ್ಲಿ ತುಂಬ ಆಫ್ ರೋಡ್ಗಳು ಜಾಸ್ತಿ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ನಾನು ಅದಕ್ಕೆ ಅಂತಲೇ ಈ ಜಾಗನ ಚೂಸ್ ಮಾಡಿದ್ದು. ಸೊ ಫುಲ್ಲು ಇಂಡಿವಿಜುವಲ್ ಬಂಗ್ಲಾ ಇದೆ. ನೋಡೋಣ ಹೊರಗಡೆ ಹೇಗಿದೆ ಅಂತ. ಅಚ್ಚು ಕ್ಯಾಪ್ ಹಾಕ್ಕೊಳ್ಳೋ. ಸೊ ಇವಾಗ ಎಲ್ಲರೂ ಫೈನಲಿ ಬಂದರು. ಎ ಸಿದು ಬರುತ್ತೆ ಫುಲ್. ಇಲ್ಲ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬರುತ್ತೆ. ಎ ಸಿ ಇದೆ ಎಲ್ಲ ನೋಡಿ. ನಮ್ಮದು ಬಂದಿದೆ ನೋಡಿ, ಒಣಗೋಗಿದೆ. ನಿಂದು ಬರ್ತದೆ ನೋಡಿ. ಈಗ ತಿಳ್ಕೊಂಡಿಲ್ಲ. ಸೊ ಎಲ್ಲ ಈಗಾಗಲೇ ಸ್ಟಾರ್ಟ್ ಮಾಡ್ತವ್ರೆ ಪೂಜೆನ. ಸೂಪರ್. 1 ಅವರ್ ಆದಮೇಲೆ ಬಂದರು. ನಾವು 2 ಹೊತ್ತಿಗೆ ಬಂದಿದ್ದು. ಈಗ ಎಲ್ಲರೂ ಬಂದು ಆ ವೆಹಿಕಲ್ನೆಲ್ಲ ಪಾರ್ಕ್ ಮಾಡಿ ಫುಲ್ಲು ಊಟ ಮಾಡ್ತಾಯಿದ್ದಾರೆ. ರೂಮಲ್ಲಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಎಲ್ಲರೂ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ. ಮಕ್ಕಳುಗಳು ಫುಲ್ಲು ಫ್ಯಾಮಿಲಿ ಮತ್ತು ನಮ್ಮ ಒಂದು ಟೀಮು. ಬಿಯರ್ ಹಾಕೋಣ, ಇನ್ನೇನು ಕುತ್ಕೊಂಡು ಹಾಕೋಣ. ಇಲ್ಲಿ ಚೇರ್ ಇತ್ತಲ್ಲ. ಎಲ್ಲ ಫುಲ್ ಜಾಲಿ ಮಾಡ್ತಾವ್ರೆ. ಓ ಹೇ ಯಾರಿದು? ಎಲ್ಲ ಆಡ್ತಿದ್ದಾರೆ. ನಾವು ಬಿಯರ್ ಹಾಕ್ಕೊಡ್ತಾ ಇದ್ದೀವಿ. ಸೊ ಮಕ್ಕಳೆಲ್ಲ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಫುಲ್ಲು ಸ್ವಿಮ್ ಸೂಟ್ಸ್ಗಳೆಲ್ಲ ತಂದಿದ್ದಾರೆ ಕೆಲವರು. ನೀವು ಆಡಲ್ವಾ? ನಮ್ಮ ಮಗಳೂ ಆಡ್ತಾಯಿಲ್ಲ. ಯಾಕೆ ಮಿಂಚು ಆಡ್ತಾಯಿಲ್ಲ? ಯಾಕೆ ಬೇಜಾರು? ಫುಲ್ ಜಾಗ ಮಾತ್ರ ವಂಡರ್ಫುಲ್ ಆಗಿದೆ. ಏನು ಅಂದರೆ ಫುಲ್ಲು ಸುತ್ತು ಗೊತ್ತಲ್ಲ ನೇಚರ್ ಮಧ್ಯದಲ್ಲಿ ಫುಲ್ ಬಂಗ್ಲಾ ಇದು. ಸೊ ಫುಲ್ಲು 4 BHK ರೂಮ್ ಇದೆ. ದೊಡ್ಡ ಸೈಜು ಡಾರ್ಮೆಟ್ರಿ ಇದೆ. ಫುಲ್ ಡೈನಿಂಗ್ ಹಾಲ್ ಇದೆ. ನಮ್ಮದೇ ಎಲ್ಲ ಫುಲ್ ಕಾರ್ಗಳು ಇರುತ್ತೆ ಅಲ್ಲಿ. ನನ್ನ ಜೊತೆ ಬ್ಲ್ಯಾಕ್ ಐಸೂಸು ಸೇರ್ಕೊಂಡಿದೆ ಈ ಕ್ರಾಸು. ಇವತ್ತು ಅದರಲ್ಲೂ ಎಕ್ಸ್ಪ್ಲೋರ್ ಮಾಡ್ತೀವಿ. ನೆಕ್ಸ್ಟು ಆಫ್ ರೋಡ್ ಹೋಗೋಣ ಅಂತ ನೋಡೋಣ. ಅಬೇ ನೆಕ್ಸ್ಟು ಜಟಾಯು ಫ್ಯಾಮಿಲಿ ಕ್ಲಬ್ ಅಂತ ಮಾಡೋಣ ಅಂತ. ಚೆನ್ನಾಗಿ ನೋಡ್ಕೋತೀಯ ಮಕ್ಕಳನ್ನೆಲ್ಲ. ಬೇರೆಯವ್ರನ್ನೂ ಚೆನ್ನಾಗಿ ನೋಡ್ಕೋತೀಯ. ಅಲ್ಲೆಲ್ಲ ನೋಡ್ತಾವ್ರೆ ಸೈಕಲ್ ಗ್ಯಾಪಲ್ಲಿ. ಇಲ್ಲ ಹಂಗೆ ನಾನು ಏನು ಹೇಳ್ದೆ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾನೆ. ಇಲ್ಲಿ ಬಾರ, ಇಲ್ಲಿ 1 ನಿಮಿಷ. ಬೈ ನಾಯಿನೂ ಚೆನ್ನಾಗಿ ಆಡ್ಸಿರಲ್ಲ ಬೈ. ನಾಯಿನೂ ನಿಮ್ಗೆ ಇಷ್ಟಪಡುತ್ತಲ್ಲ ಬೈ. ಅಲ್ಲ ಅಲ್ಲ ನನ್ನ ನಾಯಿ ಏನು ಬೈ ಚೆನ್ನಾಗಿ ಜಟಾಯಿಂದ ಒಂದು ಫ್ಯಾಮಿಲಿ ಕ್ಲಬ್ ಮಾಡ್ಕೊಡ್ತೀನಿ. ಏನೋ ನೀವೇ ಎಲ್ಲ ನೋಡ್ಕೋಬೇಕು. ಅವ್ರ ಮಕ್ಕಳು ಆಗಿರೋರಿಗೆ ಅವ್ರಿಗೆ ಏನಂದ್ರೆ ಮಾಡೋದು. ನೀವು ನೋಡ್ಕೋತೀರಾ? ಅದ್ರ ಬಗ್ಗೆ ಎಲ್ಲ ನೀವೇ ಟೇಕ್ ಕೇರ್ ತಗೊಳ್ಳೋದು. ಓಕೆ ಬೈ, ನಾವು ಅದ್ರ ಬಗ್ಗೆ ನಾನು ಮಾತಾಡ್ತೀವ. ಇನ್ನೂ ಜಾಸ್ತಿನೇ ಕೊಡ್ತೀನಿ ಬೈ ನಿಮಗೆ. ಇದು ಅವರು ಇನ್ನೊಂದು ನಾನು ಏನೋ ಹೇಳ್ದೆ ನೋಡಿ ಬೈ. ಈ ಥರ ಕೇಳಿ ಫ್ಯಾಮಿಲಿ 1 ನಿಮಿಷ ಕೇಳಿ. ಫ್ಯಾಮಿಲಿ ಮಕ್ಕಳು ಯಾರಂದರೆ ಅವ್ರೇನಂದ್ರು ಗೊತ್ತಾ? ಗಂಡ ಬಿಟ್ಟಿರೋರು, ಗಂಡ ಸತ್ತಿರೋರು ಅವರೆಲ್ಲ ಹೇಳು ಅಂತ ಹೇಳ್ತಾವ್ರು. ನಾನೆಲ್ಲ ಹೇಳಿದ್ದು ಅವರು ಹೇಳಿದ್ದು. ನಾನು ನಿಜಲ್ಲ ಆ ಥರದ್ದು ಯಾವುದಾದ್ರು ಸಾಕ್ಷಿ ಇದ್ರೆ ತೋರಿಸಿ ನಂತರ. ನಾನೇನು ಅಂದ್ಕೊಂಡೆ ಗೊತ್ತಾ? ನೋಡ್ಕೊಳ ಅಂದರೆ ನನ್ನನ್ನೇ ಅಮರಿಸ್ತಾನೆ ಅವನು. ಇದೆ ನಮ್ಮ ಹತ್ರ ನೋಡಿ. ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾನು ಏನೇ ಇದ್ರು ನೇರ ನಿಟ್ಟ ನಿರಂತರ. ನೇರ ದಿಟ್ಟ ನಿರಂತರ ಅಂದರೆ ಫ್ಲೋ. ಸುವರ್ಣ ನ್ಯೂಸ್ ನಾವು ಈಗ ಅವ್ನು ಹೇಳ್ದೆ. ಏನು ಹೇಳೋಣ? ಮಾಡ್ಸೋಣ.
ಅವರೇ ಕೇಳಿದ್ದು. ಅಭಿ ಏನು ಹೇಳು? ನಾನಲ್ಲ ಗುರು, ನೀನೇ ಎಲ್ಲ ಹೇಳೋದು. ನೀನು ಹೇಳೋದನ್ನೇ ನಾನು ಹಾಕೋದು ಅಷ್ಟೇ. ಹಾಂ, ನಾನು ಏನು ಅಂದ್ಕೊಂಡೆ ಗೊತ್ತಾ, ನಾನು ಅವನ್ನ ನೋಡ್ಕೊಳ್ಳೋಣ ಬಿಡು ಆಯ್ತು ಒಳ್ಳೆ ಅಂದರೆ ಅವ್ನು ನನಗಿಂತ ಏನು ಮಾಡ್ತಾನೆ, ನನ್ನನ್ನೇ ಅಮರಿಸ್ತಾನೆ. ಅವ್ನು ನನ್ನನ್ನೇ ಅಮರಿಸ್ತಾ ಇದ್ದಾನೆ. ಅವನು ಚಂದಿಗರಲ್ಲಿ ನಂಗೆ ತುಂಬ ಅಮರಿಸಿದ್ದಾನೆ. ನನಗೆ ಗೊತ್ತಿಲ್ಲದಾಗೆ ರಾತ್ರಿ ಹೊತ್ತು ಏನೇನೋ ಆಗಿದೆ. ಹಾಂ, ಪಾತ್ರಧಾರಿ ಅಷ್ಟೇ, ಇನ್ನೇನಿಲ್ಲ. ಏನು ಬೇಕಂದ್ರೆ ಅವ್ರು ಪ್ರೂಫ್ ಮಾಡಿ ಹೇಳ್ತಾರೆ. ನಾನು ಸತ್ಯ ಸುಳ್ಳು ಸತ್ಯ ಹೇಳ್ತಾ ಅವ್ರು ನಂಗೆ ಸ್ಕ್ರಿಪ್ಟ್ ಕೊಡ್ತಾರೆ, ನಾನು ರಿಲ್ಯಾಕ್ಟ್ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾರೆ ಅಷ್ಟೇ. ಅವ್ರು ಪಕ್ಕ ಹೇಳ್ತಾ ಇದ್ದಾರೆ, ಯು ಆರ್ ಲೈಕ್ ಮೈ ಸಿಸ್ಟರ್, ನಾನು ನಿನ್ನ ಬಾಲ್ ಅಲ್ಲೇ ಮಾಡಲ್ಲ. ಬಟ್ ದಿಸ್ ಫೆಲೋ ಇಸ್ ನನ್ನ ಕಣ್ ತಪ್ಪಿಸಿ ಎಲ್ಲೆಲ್ಲೋ ಹೋಗಿದ್ದಾರೆ. ನಿಂಗೆ ನಂಬಿಕೆ ಇದೆಯಾ? ಅಲ್ಲ, ನನ್ಗೆ ಅಷ್ಟೊಂದು ಟ್ಯಾಲೆಂಟ್ ಇದೆಯಾ? ನಿಂಗೆ ಅನ್ಸುತ್ತಾನೆ ಅದೆಲ್ಲ ಮಾಡಕ್ಕೆ ತಾಕತ್ತಿದೆ ಅಂತ? ಈಗ ಆಫ್ ರೋಡ್ ಹೋಗೋಣ ಅಂತ ಹೊರಟಿದ್ದೀವಿ. ಈ ನನ್ನ ಗಾಡಿ ಫುಲ್ ಬಾರ್ ಇಲ್ಲ ಅಂದ್ಬಿಟ್ಟು ಬುಲ್ಬಾರು, ಅದಕ್ಕೆ ಇವ್ರನ್ನೆಲ್ಲ ಮಕ್ಳು ನೀರು ಹಾಕಿದ್ದೀನಿ ಗಾಡಿಗೆ. ಹೆಂಗಿದ್ದಾರೆ ಇವನು ಮಕ್ಕಳು ನೋಡ್ಕೊಂಡಿರೋ? ಏನಂದೆ ಆಗ್ಲೇ? ಅಲ್ಲ ಏನಂದೆ ನೀನಾಗ್ಲೇ? ಹಾಂ, ನನಗೆ ಒಬ್ಬನ ಕೈಯಲ್ಲಿ ಇಷ್ಟೊಂದು ನೋಡ್ಕೊಳಕ್ಕಾಗಲ್ಲ ಅಂತಿದ್ದೆ. ಕಡ್ಡಿ ಕೊಡ್ಲಾ? ಹಾಂ ನೋಡಿ, ಕಡ್ಡಿ ಕೊಟ್ಟಿದ್ದೀನಿ. ನೋಡ್ಕೋಬೇಕಪ್ಪ ಚಂದು. ಎಲ್ಲಾರ ಮಕ್ಕಳು, ನಿಮ್ಮ ಮಕ್ಳು ಎಲ್ಲರೂ ಇದ್ದಾರೆ. ಓಕೆ, ಆರೋಗ್ಯ ಇಲ್ಲಿ ಅಭಿ ಮಿಂಚು ಬಾ. ಸೊ ಇದು ತಾರಾ ಇಸೂಸ್ ವಿ ಕ್ರಾಸ್ ಬಂದು ನಮ್ಮ ಈ ಸ್ಟೇರ್ ವೈಲ್ಡ್ ಕ್ರಾಸ್ ಅವ್ರದ್ದು ಸ್ಟೇ. ಸೊ ವಿಡಿಯೋಗೆ ಯೂಟ್ಯೂಬ್ಗೆ ಸೊ ಅವ್ನಿಗೆ ಬಂದಾಗಿಂದ ವಿಡಿಯೋ ಮಾಡಿರಲಿಲ್ಲ ಅದಕ್ಕೆ. ಸೊ ನಿಮ್ಮ ಹೆಸರು ಹೇಳಬೇಕು. ಹಲೋ, ಮೈ ನೇಮ್ ಇಸ್ ಪ್ರೇಮ್ ಸಾಗರ್. ವೈಲ್ಡ್ ಗ್ರಾಸ್ ಓನರು, ವೈಲ್ಡ್ ಗ್ರಾಸ್ ಓನರ್, ಪ್ರಾಪರ್ಟಿ ಓನರು. ಸೊ ಈ ಪ್ರಾಪರ್ಟಿಯ ಓನರ್ ಅವರು. ಸೊ ಅವ್ರದ್ದು ವಿ ಕ್ರಾಸೇ, ನಂದು ವಿ ಕ್ರಾಸೇ, ಬ್ಲ್ಯಾಕ್ ಆ್ಯಂಡ್ ವೈಟ್ ವಿ ಕ್ರಾಸ್ ಇವತ್ತು ಹೋಗ್ತಾ ಇದೆ. ಸೊ ಎಲ್ಲರೂ ಮತ್ತು ಒಂದು ಬೈಕ್ ಬಂದಿದೆ ನಮ್ಮ ವಿಘ್ನೇಶನು, ಏನೋ ಮಾಡ್ತಾನೆ. ಏನು ನಡೀರಪ್ಪ ಓಡೋಣ. ಎಲ್ಲ ಬಿಚ್ಚದಾಕ ಕೆಲಸನೇ ಕೊಡ್ತಿರೋದು ಎಲ್ಲ. ನೀನು ಅದೇ ತಾನೇ ಫೇಮಸ್ಸು. ನಡೀರ ಹತ್ರಿ ಎಲ್ಲ ಗಾಡಿ. ಓಕೆ, ಈಗ ಎಲ್ಲ ಗಾಡಿನೂ ಹೋಗ್ತಾ ಇದ್ದೀವಿ. ಹಾಂ, ಸೂಪರ್. ಈಗ ಒಂದು ಅಡ್ವೆಂಚರ್ ಹೋಗೋಣ. ರಾಮು ಅವರೆಲ್ಲ ಯಾವಾಗಲೂ ಬೈಕಲ್ಲಿ ಮಾಡ್ತೀವಿ. ಇವಾಗ ಫುಲ್ ಫ್ಯಾಮಿಲಿ ಜೊತೆ ಪ್ಲಸ್ಸು ಒಂದು ಇಂಡಿವಿಜುವಲ್ ಆಗಿ ಒಂದು ಟ್ರಿಪ್ ಬಂದಿದ್ದಾರೆ. ಫುಲ್ಲು ಒಂದು ಅಡ್ವೆಂಚರ್ ಹೋಗೋಣ. ಈಗ ಒಂದು ಒಳ್ಳೆ ಆಫ್ ರೋಡ್ ಹೋಗ್ತಾ ಇದ್ದೀವಿ. ಫುಲ್ಲು ಈ ಮುಂದೆಗಡೆ ಹೋಗ್ತಾ ಇರೋದು ವಿ ಕ್ರಾಸ್ ಬ್ಲ್ಯಾಕು, ಇದು ಹಿಂದೆಗಡೆ ವೈಟು. ಸೊ ಒಂಥರ ಹೆಂಗೆ ಅಂದರೆ ನಾವು ಕಪಲ್ಸ್ಗಳ ಥರ ಹೋಗ್ತಾ ಇದೆ. ಹಿಂದೆಗಡೆ ಫುಲ್ಲು ಟೀಮ್ ಬರ್ತಾ ಇದೆ. ಅಲ್ಲಿ ಗಾಡೀಲಿ ಫುಲ್ಲು ಮಕ್ಕಳು ಇದ್ದಾರೆ. ಚಂದು ಫುಲ್ಲು ಟೀಮ್ ಹಾಕ್ಕೊಂಡು ಮಕ್ಕಳು ನೋಡ್ಕೊಂಡು ಆರಾಮಾಗಿ ಬರ್ತಾವ್ರೆ. ನೋಡಿ ಹೆಂಗಿದೆ ಫುಲ್ಲು ಟೀಮು. ಅಮ್ಮ ನೋಡಿ ಅವ್ರು ವಿಡಿಯೋ ಮಾಡೋದಕ್ಕೆ ಫುಲ್ಲು. ಇಲ್ಲಿ ನೋಡಿದ್ರೆ ಟೂ ವೀಲರೇ ಹೋಗ್ತಾ ಇಲ್ಲ ಇಲ್ಲಿ. ಒಂದು ಯಾಕೆ ಡಿ ಹೊಡಿ, ಡಿ ಕ್ಲಚ್ಚು. ಇವರೇ ಹೋಗ್ತಾ ಇಲ್ಲ, ಒಂದೇ ಗಾಡಿ ಬಂದಿರೋದು ಟೂ ವೀಲರು. ಹೋಗಲ್ಲ ನಿಂದು? ಹೋಗುತ್ತೆ ಬೈ, ಒಂದೇ ಫ್ಲೋರ್ ಹೊಡ್ಕೊಂಡು ಹೆಂಗೆ ಬರ್ಬೋದು ನೀವು? ಸೊ ಈಗ RWD ಬರ್ತೈತೆ. ಕಮಾನ್ ಬಿಡಬೇಡ, ಸೆಂಟ್ರ್ ಮಾಡ್ಕೋ, ಸೈಡ್ಗೆ ಬಿಡಬೇಡ ರೋಹಿತ್, ಬಿಡಬೇಡ, ಸೆಂಟ್ರ್ ಮಾಡ್ಕೋ. ಇದು ಗುಡ್ಡಾಕಿ ಸಪ್ರೇಟ್ ಸೆಂಟ್ರ್ ಮಾಡ್ಕೋ. ಅರ್ಧಕ್ಕೆ ಹೋಗಿದ್ದು ಇನ್ನು. ಅಭಿ ಹಿಂದೆ ತಗೋಬೇಕು. ನೀವು ಭಯ ಆಯ್ತದ, ಕಲ್ಲೆಲ್ಲ ಹೊಡಿತದ ಅಂತ. ಸೆಂಟ್ರಿಗೆ ಹೋಗ್ಬೇಕು ನೀನು, ಹಂಗೋದ್ರೆ ಆಗಲ್ಲ. ಅಭಿ ಬೈ, ನೀವು ಇಲ್ಲಿಗೆ ಗುಡ್ಡದ ಮೇಲೆ ಇರ್ಬೇಕು ಬೈ. ನೀವು ಹಂಗೋದ್ರೆ ಸ್ಪಿನ್ ಹೊಡಿತದೆ. ನೀವು ಲೆಫ್ಟ್ ಗುಡ್ಡದ ಮೇಲೆ ಹೋಗ್ಬೇಕು. ಭಯ ಆಗ್ತಿದ್ಯಾ? ಹಸ್ಬೆಂಡ್ ಜೊತೆ ಇದ್ದಾರೆ, ಭಯ ಏನಾಗ್ಬಾರ್ದು ಬೈ. ಫುಲ್ ಟಾರ್ಕ್ ತಗೋಬೇಕು. ಕಲ್ಲು ಗ್ಲಾಸ್ ಹೊಡಿತದೆ, ಕಲ್ಲು. ಸಪ್ಪ ಹೋಗಿತ್ತು,
ಬೈ ಹೊಡೆದೋಗ್ಬಿಡ್ತದೆ. ಅಲ್ಲಿ ಲೆಫ್ಟಲ್ಲಿ ಗಾಡಿ ಹಾಕ್ಬಿಟ್ಟು ಬನ್ನಿ. ಹೋಯ್ತಾ? ಹಾಂ, ಈಗ ಮೇಡಮ್ ಹೋಗ್ತವ್ರೆ. ಕಮಾನ್. ಅದಕ್ಕೆ 4 ವೀಲ್ ಡ್ರೈವ್ ಅನ್ನೋದು. ಸೊ ಏನೇ ಇದ್ರೂ 2 ವೀಲ್, ಅದಕ್ಕೆ 4 ವೀಲ್ ಡ್ರೈವ್ ಅನ್ನೋದು. ಹಾಂ, ಆಗುತ್ತೆ. ಈಗ ಗೊತ್ತಾ, ಅದೆಲ್ಲ ಆಟೋಮೆಟಿಕ್ಕು ಬೆಣ್ಣೆ ಥರ ಹೋಗುತ್ತೆ. ಕಮಾನ್ ಅಷ್ಟೇ. ನಮ್ದೆಲ್ಲ ಏನಿಲ್ಲ, ಈಸಿ ಊಟ ನೋಡಿ, ಮಗು ಥರ ಕರ್ಕೊಂಡು ಹೋಗುತ್ತೆ. ಪದೇ ಒಳಗಡೆ ಪದೇ ಇವನ್ ಡ್ರೋನ್ ಹಿಂಗಡ್ತೈತೆ. ಹೆಂಗೋಯ್ತು? ಮಗು ಥರ ಹೊಟ್ಟೋಯ್ತಾ? ಏನೇ ಅಂದ್ರೆ ಆಫ್ ರೋಡ್ 4 ವೀಲ್ ಡ್ರೈವ್ ಅಲ್ಲ. ಹ್ಞೂ. ಫೈನಲಿ ರೋಹಿತ್ ಅವರು 6 ವೀಲ್ ಡ್ರೈವ್ ಬರಲಿಲ್ಲ. ಇವಾಗ ಗೊತ್ತಾಯ್ತಾ 4 ವೀಲ್ ಡ್ರೈವ್? ಬೈ ನಿಂದ್ಯಾಕೆ ಬೈ ಬರಲಿಲ್ಲ? ಸುಜಿತ್ ಇವಾಗ ನೋಡಿ ಕೊಟ್ರಿ 6 ವೀಲ್ ಡ್ರೈವೇ ಬರ್ತಾ ಇಲ್ಲ ಅಲ್ಲಿ. ಯಾರಿದು? ನೀವು ನೋಡಿ, ನನ್ನ ಮಗ ಸನ್ಸೆಟ್ ಅಲ್ಲಿ ಒಳ್ಳೆ ನೇಚರ್ ಕಾಲ್ ಮಾಡ್ತಾವನೆ. ಗಾಡಿ ಮುಂದೆ ಹೋಗ್ಬೇಕಲ್ಲ. ಆಯ್ತಾನು ರಿಮೋಟ್ ಅಲ್ಲಿ ಬ್ಯಾಟ್ರಿ ಇಲ್ಲ. ವಾಸ್ ಲೋ ಏನಲ್ಲ ಅಂದ್ರೆ ಗಾಡಿ ಇರೋದು ಇಷ್ಟು. ಬೈಕ್ ಹೊಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಬೈಕು ನಿಮ್ಗೆ ಯಾವ್ದು ಬೈಕು? ನಮ್ದು ಹಿಮಾಲಯ. ನಮ್ದು ಅಷ್ಟೇ. ಮೇಡಮ್ ಗೊತ್ತು ಬಿಡ. ಕಿಲಾಡಿ ಕೊಣ ನಿಮ್ಮಪ್ಪ. ಕಿಲಾಡಿ ನಂಬರ್ 1. ಫೈನಲಿ ಆಫ್ ರೋಡ್ಗೆ ಮೇಲ್ಗಡೆ ಬಂದು ಹೆಂಗಿತ್ತಪ್ಪ? ಫುಲ್ ಅಡ್ವೆಂಚರ್. ಬಂದಿದೆ 3 ಗಾಡಿ. ಇವ್ರದ್ದೆಲ್ಲ ಬಂದಿತ್ತು, ಚೆಕ್ ಮಾಡ್ಕೊಂಡು ವಾಪಸ್ ಹೋಗ್ಬಿಟ್ರು. ಏನಪ್ಪ ಇಲ್ಲಿದೆ ಕಣೋ, ಬರೋ ಹಾಕ್ಕೊಡ್ತೀನಿ ಬರೋ. ಫುಲ್ಲು ಟಾಪಿಗೆ ಬಂದಿದ್ವಿ. ಬಂದಿದ್ದು 3 ಗಾಡಿ, ಬಂದಿದ್ದು 5 ಗಾಡಿ, ಅದ್ರಲ್ಲಿ ಬಂದಿದ್ದು 2 ಗಾಡಿ ಹೋಯ್ತು. ಹೆಂಗಿದೆ ಆಫ್ ರೋಡು? ಮೇಡಮ್ ಫುಲ್ ಎಕ್ಸ್ಪರ್ಟ್ ಅಪ್ಪ, ನಮ್ಮೆಲ್ಲ ಕಂಡಮ್ ಮಾಡ್ತಾರೆ. ಏನು ಹಾಕ್ತೀರಾ? ಬೆಣ್ಣೆ ಬಿಟ್ಟು ನೀವು ಊಟ ಅದಕ್ಕೆ ಗಾಡಿಗೆ ಬೆಣ್ಣೆನೇ ಹಾಕ್ತೀರಾ? ಓಕೆ ಸರಿ. ಚೆನ್ನಾಗಿ ಇಂಜಿನ್ಗೆಲ್ಲ ಚೆನ್ನಾಗಿ ಬೆಣ್ಣೆ ಸೋರಿರ್ತೀರಾ. ಕ್ಲಿಂಕ್ ಏನಪ್ಪ, ನೀನು ಯಾಕೆ ಬೆಣ್ಣೆ ಎಲ್ಲ ಹಾಕಲ್ಲ? ಅದಕ್ಕೇನಾ? ಓಕೆ. ಸಿಟಿ ಏನಿದ್ರು ಸೂಪರ್. ಒಳ್ಳೆ ಆಫ್ ರೋಡು. ಇಲ್ಲೊಂದು ಒಳ್ಳೆ ಸ್ನ್ಯಾಕ್ಸ್ ಮಾಡೋಣ ಅಂತ. ಈಗ ಹೆಂಗಿದೆ ನೋಡಿ, ಫುಲ್ಲು ಟಾಪಲ್ಲಿದೆ. ಸನ್ಸೆಟ್ ಆಗ್ತಾ ಇದೆ ಅಲ್ಲಿ. ಒಂದು ಸ್ವಲ್ಪ ಡ್ರೋನ್ಗಳು ಆರಿಸ್ತಾ ಇದ್ದೀವಿ. ಸೂಪರ್. ಈ ಗಾಡಿನೇ ಬರಲಿಲ್ಲ ಸ್ಟಾರ್ಟಿಂಗಲ್ಲಿ, ಫುಲ್ಲು ಬಿಸ್ಕಾಡ್ತಾ ಇತ್ತು. ಓಕೆ, ಫುಲ್ಲು ಫ್ಯಾಮಿಲಿ ಟೈಮ್ ಅಂದರೆ ನಾನೇನ್ ಮಲೆ ಒಳ್ಳೆ ನೋಡಿ, ಒಳ್ಳೆ ಫ್ರೆಂಚ್ ಫ್ರೈಸ್ ಮಾಡಿಸ್ತಾ ಇದೀವಿ ಮಕ್ಳಿಗೆ. ಅಣ್ಣ ನಿಮ್ಮ ಹೆಸರು? ಕೃಷ್ಣ. ಸೊ ನಮ್ಮ ರೆಸಾರ್ಟಿಂದನೇ ಕರ್ಕೊಂಬಂದ್ಬಿಟ್ಟಿದ್ವು. ಸುಮ್ಮನೆ ನಾವು ಏನೋ ನಾವು ಮಾಡೋಕ್ಕೆ ಹಾಳಾಗೋಗುತ್ತೆ ಅಂದ್ಬಿಟ್ಟೆ. ಸೊ ಅದಕ್ಕೇ ಎಲ್ಲ ಇಲ್ಲೇ ಮಾಡಿ ಫುಲ್ಲು ಜಾಲಿ ಮಾಡಿಸ್ತಾ ಇದ್ದೀವಿ. ಫುಲ್ಲು ವ್ಯೂ ಪಾಯಿಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ.
ಏನು ಹೇಳ್ಬೇಕು ಹೇಳಿ, ಸೂಪರ್ ಆಗಿದೆ. ಸನ್ಸೆಟ್ಟು ಬಂತು, ಬಟ್ ಆದರೆ ಕಲರಿಂಗ್ ಬಂದಿಲ್ಲ ಜಾಸ್ತಿ, ಅದು ಶೇಡ್ಸು. ಸೂಪರ್ ಆಗಿದೆ, ಒಳ್ಳೆ ಎಂಜಾಯ್ ಮಾಡ್ತಿದ್ವಿ. 7:15 ಆಯಿತು. ಇಲ್ಲಿ ನಾವು ಕಾಫಿನೂ ಮಾಡಿಕೊಂಡು ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಆಯಿತು. ಫ್ರೆಂಚ್ ಫ್ರೈಸ್ ಎಲ್ಲ ಆದಮೇಲೆ ಅಭಿ ಈಗ ಪೈನಾಪಲ್ ಕಟ್ ಮಾಡ್ತಾರೆ. ಪೈನಾಪಲ್ಲು ಎಲ್ಲ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ನಿಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು? ಇವರೇನೋ ತೊಳಿತಾರೆ. ಓಕೆ, ನಮ್ಮ ಬೈಕು ವಿಘ್ನೇಶ್ ಒಬ್ಬನೇ ಬಂದಿರೋದು. ಹಿಂಗಿತ್ತು ಆಫ್ ರೋಡು ಫುಲ್ಲು. ಎಲ್ಲ ಮಕ್ಕಳೆಲ್ಲ ಊಟ ತಿಂಡಿ ತಿಂತಾ ಇದ್ದಾರೆ. ಸೂಪರ್. ಯಶಿಕಾ ಹೆಂಗಿತ್ತು? ಜಾಲಿನಾ? ಫುಲ್ ಜಾಲಿ ಹೇಳ್ಬೇಕು. ರಾಮು ಹತ್ರ ಹೋಗ್ತೀನಿ. ನಮ್ಮ ರಾಮು ನಾವೆಲ್ಲ ಫುಲ್ ಇಲ್ಲಿ ಫ್ಯಾಮಿಲಿ ಎಂಜಾಯ್ ಮಾಡ್ತಾಯಿದ್ದೀವಿ. ಯಾಕಂದರೆ ಅವರು ಒಬ್ಬರೇ ಸೈಲೆಂಟಾಗಿ. ಬೈ ಏನು ಭಯಪಡ್ತಿದ್ದೀರಾ? ಒಳ್ಳೆ ಜಾಲಿ, ಒಳ್ಳೆ ಗಾಳಿನಾ? ಹಾಂ, ಕುತ್ಕೊಳ್ಳಿ. ಯಾಕೆ? ತಣ್ಣಗಿದೆ, ಒಳ್ಳೆ ವ್ಯೂ ಪಾಯಿಂಟು. ಹಿಂಗಿದೆ ನೋಡಿ, ಏನೂ ಕಾಣಿಸ್ತಿಲ್ಲ, ಬರೀ ಅದರಲ್ಲಿ ಯಾವುದೊಂದು ಊರುಗಳು. ಸ್ವಲ್ಪ ಸ್ಮಾಗಿದೆ. ಅಟ್ಲ ಆಗೋಯ್ತು. ಇಲ್ಲಿ ನೋಡಿದ್ರೆ ನೋಡಿ ಅವ್ನು ಆಡೋ ಮ್ಯಾಚ್ ನೋಡಿ ಹಂಗೆ ನೋಡಿ. ಯಾರದು? ನೀನೇನು ಕುತ್ಕೊಂಡು ಮ್ಯಾಚ್ ನೋಡ್ತಾರೆ. ಏನ್ ಕಂಟೆಂಟ್ ಕೊಡುತ್ತಾ? ಗಂಡು ಮಕ್ಳಿಗೆ ಈ ಚಿಂತೆ, ಮಕ್ಳಿಗೆ ಈ ಚಿಂತೆ. ಓಯ್ ಇಲ್ಲೇ ಮಕ್ಕಳು ಮಕ್ಳಿಗೆ ಈ ಚಿಂತೆ. ಟಾಸ್ ಬಿಡಿ. ಇಲ್ಲಿ ನೋಡ್ರಿ, ಮಕ್ಕಳು ಈ ಥರ ಇಷ್ಟು ಡಿಸಿಪ್ಲಿನ್ ಕೂತವ್ರೆ. ಅದು ಏನು ಮೊಬೈಲ್ಗಳು ಇಟ್ಕೊಂಡು. ಇವ್ರಿಗೆ ಈ ಚಿಂತೆ, ಇವನ್ಗೆ ಈ ಚಿಂತೆ. ಇವರು ಅಷ್ಟೇ. ಇಲ್ಲಿ ನೋಡಿ, ಇವ್ರ ಮೇಡಮ್ ಮೇಲ್ಗಡೆ ರವಿಚಂದ್ರನ್ ತರ ಮಲ್ಗವ್ರೆ. ಮ್ಯಾಚ್ ನೋಡ್ತವ್ರೆ. ಓಕೆ ಓಕೆ, ಹೋಗೋಣ ಬನ್ನಿ. ನಾನು ಗಾಡಿ ರಿವರ್ಸ್ ತೆಗಿತೀನಿ. ಇಲ್ಲಿಂದ ಹೋಗೋಣ. ಅಲ್ಲಿ ಟೈಮ್ ಆಗುತ್ತೆ. ಹುಲಿ ಬರುತ್ತಂತೆ, ಹುಲಿ ಬರುತ್ತೆ. ಆಯ್ತು, ನೈಟ್ ಪಾರ್ಟಿ ಹ್ಯಾಪನಿಂಗ್ಸ್ ಫುಲ್ಲು.